ಇನ್ನು ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ ಆಟೋ ಚಾಲಕರು. ನೆಲಮಂಗಲದ ಸೂಪರ್ ಗ್ಯಾಸ್ ಬಂಕ್ ಮುಂದೆ ಗ್ಯಾಸ್ಗಾಗಿ ಆಟೋ ಚಾಲಕರ ನಡುವೆ ಕಿರಿಕ್ ಕೂಡ ನಡೀತಾ ಇದೆ. ಎಷ್ಟೋ ಕಡೆ ಎಲ್ಪಿಜಿ ಸಿಗ್ತಾ ಇಲ್ಲ. ಇನ್ನು ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಮುಗಿಬಿದ್ದು ಹೋಗ್ತಿದ್ದಾರೆ. ನೆಲಮಂಗಲದ ಸೂಪರ್ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿರುವಂತದ್ದು ಆಟೋ ಚಾಲಕರೆಲ್ಲರೂ. ಆಟೋ ಚಾಲಕರ ನಡುವೆ ಕಿರಿಕ್ ಕೂಡ ನಡೆದಿದೆ ಗ್ಯಾಸ್ ವಿಚಾರವಾಗಿ. ಪರದಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಎಲ್ಪಿಜಿ ಗ್ಯಾಸ್ಗಾಗಿ ಬಂಕ್ ಮುಂದೆ ಸಾಲಾಗಿ ನಿಂತ್ಕೊಂಡಿದ್ದಾವೆ ನೂರಾರು ಆಟೋಗಳು ಕಿಲೋಮೀಟರ್ ಗಟ್ಟಲೆ. ಇನ್ನು ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ನಿಂತಿರುವಂತಹ ಆಟೋಗಳು ಚಾಲಕರುಗಳು ನೋ ಸ್ಟಾಪ್ ಬೋರ್ಡ್ ಹಾಕೊಂಡಿದ್ದಾರೆ. ಎಷ್ಟೋ ಕಡೆ ಎಲ್ಪಿಜಿ ಅಭಾವ ಇರೋದ ಕಾರಣಕ್ಕೆ ಆಟೋ ಚಾಲಕರ ಸಂಕಷ್ಟ ಮುಂದುವರೆದಿದೆ. ನೆಲಮಂಗಲ ಪೊಲೀಸರು ಅಲ್ಲಿಗೆ ಧಾವಿಸಿದ್ದಾರೆ. ಎಲ್ಲಿ ಎಲ್ಪಿಜಿ ಗ್ಯಾಸ್ ಬಂಕ್ ಸಿಬ್ಬಂದಿ ಜೊತೆ ಚಾಲಕರು ವಾಗ್ವಾದಕ್ಕಿಳಿತಾರೆ. ಆಗ ಅಲ್ಲಿಗೆ ಪೊಲೀಸರು ಎಂಟ್ರಿ ಕೊಟ್ಟು ಚಾಲಕರನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಎಷ್ಟೋ ಕಡೆ ಈ ರೀತಿಯಾದಂತಹ ಅಂದ್ರೆ ಪರದಾಡ್ತಾ ಇದ್ದಾರೆ ಆಟೋ ಚಾಲಕರುಗಳು. ಕೆಲವೊಂದಷ್ಟು ಕಡೆ ನೋ ಸ್ಟಾಪ್ ಬೋರ್ಡ್ ಹಾಕೊಂಡಿದ್ದಾರೆ. ಇನ್ನೂ ಕೆಲವರು ಆಟೋ ಬಂದಿದ್ದು ಗ್ಯಾಸ್ ಬಂದಿದೆಯಲ್ಲ ನಮ್ಮಲ್ಲಿ ಜನ ಇವಾಗ ಸ್ವಲ್ಪ ನಾನು ಹಾಕ್ಸ್ಕೊಬೇಕು ಏನು ಹೊಡೆದಾಡ್ತಾ ಇದ್ರು ಅಂತ ಹೇಳಿ ಡ್ರೈವರ್ಗಳು ಹೌದಿಲ್ಲ, ನಾನು ಹಾಕ್ಸ್ಕೊಬೇಕು ಅಂತ ಆಟೋದವರೇ ಅವ್ರವರು ನೂಕು ಮಾಡ್ತಿದ್ದಾರೆ. ನಾವು ಬಂದು ಕಂಟ್ರೋಲ್ ಮಾಡಿದ್ವಿ, ಯಾವುದೇ ಸಮಸ್ಯೆ ಇಲ್ಲ. ಟ್ರಾಫಿಕ್ ಎಲ್ಲ ಆಟೋ ರಾಘವೇಂದ್ರ, ಎಷ್ಟೋ ಕಡೆ ಗ್ಯಾಸ್ ಸಮಸ್ಯೆ ಮುಂದುವರೆದಿರುವಂತದ್ದು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಇನ್ನು ಇಲ್ಲಿ ನೆಲಮಂಗಲ ಸಮೀಪ ಏನ್ ನಡೀತಾ ಇದೆ ಅಂತ? ಹೌದು ಗಾಯತ್ರಿ, ಏನು ದಾಸರಳ್ಳಿ ಮತ್ತೆ ನೆಲಮಂಗಲ ಎರಡು ಭಾಗದಲ್ಲೂ ಎಲ್ಲೆಲ್ಲಿ ಗ್ಯಾಸ್ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಪ್ರತಿಯೊಂದು ಕಡೆನೂ ಇದೇ ರೀತಿ ಸಮಸ್ಯೆ ಆಗಿರುತ್ತದೆ. ಏನೋ ಬೆಂಗಳೂರು ನಗರ ಇರ್ಬೋದು, ಅಂದ್ರೆ ಯಶವಂತಪುರ, ದಾಸರಳ್ಳಿ, ವೆಂಕಟನಹಳ್ಳಿ, ಈ ಮಾಗಡಿ ರಸ್ತೆ, ಆಲ್ಮೋಸ್ಟ್ ಎಲ್ಲಾ ಆಟೋ ಗ್ಯಾಸ್ ಬಂಕ್ಗಳು ಈಗಾಗಲೇ ಏನು ಕಳೆದ 2-3 ದಿನಗಳಿಂದ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕೊಂಡಿರೋ ಕಾರಣ ಏನು ಕಳೆದ 2-3 ದಿವಸದಿಂದ ನೆಲಮಂಗಲ ಬಂಕ್ ನಲ್ಲಿ ಏನೊಂದು ಆಟೋ ಗ್ಯಾಸ್ ಪಿಪಿ ಆಟೋ ಗ್ಯಾಸ್ ಬಂಕ್ ನಲ್ಲಿ ಸಾಕಷ್ಟು ಗೊಂದಲ ಎದುರಾಗಿರುವಂತದ್ದು. ಏನು ಆಟೋ ಚಾಲಕರು ಬೆಂಗಳೂರಿಂದ ಬಂದು ಇಲ್ಲಿ ಗ್ಯಾಸ್ ತುಂಬಿಸ್ಕೊಂಡು ಹೋಗ್ತಾ ಇರುವಂತದ್ದು. ಇಲ್ಲಿ ಮೊನ್ನೆ ಕೂಡ ಅಷ್ಟೇ 500 ರೂಪಾಯಿಗೆ ನಿಗದಿ ಮಾಡಿ ಪ್ರತಿ ಆಟೋಗೆ 500 ರೂಪಾಯಿ ನಿಗದಿ ಮಾಡಿರುವಂತದ್ದು. ಆದ್ರೆ ನೆನ್ನೆ ಫುಲ್ ಟ್ಯಾಂಕ್ ಹಾಕ್ಸ್ಕೊಳ್ಬೇಕು ಅಂತ ಹೇಳಿ ಸುಮಾರು ಒಂದು 2-3 ಕಿಲೋಮೀಟರ್ ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನ ಬಂದವರು ರಾತ್ರಿವರೆಗೂ ಕಾದು ಇಲ್ಲಿ ಗ್ಯಾಸ್ ತುಂಬಿಸ್ಕೊಂಡು ಏನೋ ಅವ್ರೊಂಥರ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಏನು ಅಂತಂದ್ರೆ ಫುಲ್ ಇದನ್ನ ಫುಲ್ ಟ್ಯಾಂಕ್ ಹಾಕ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕಿರಿಕ್ಗಳು ನಡೆದಿದೆ. ಅದು ಇದ್ರ ಮಧ್ಯೆ ಕ್ಯೂನ ನಿಂತ್ಕೊಂಡಿದ್ದಂತ ಚಾಲಕರು ನಡುವೆನೆ ಒಂದು ಪೈಪೋಟಿ ನಾ ಮುಂದು ಅಂತ ಹೇಳಿ ಆತರ ಫಸ್ಟ್ ಹಾಕ್ಸ್ಕೋಬೇಕು, ಇಲ್ಲ ಮಧ್ಯ ಸೇರ್ಕೊಂಡವ್ರಿಗೆ ಅವ್ರ ಜೊತೆ ಕಿರಿಕ್ ಆಗಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಕಂಡು ಬಂದಿರುತ್ತೆ. ಇದೇ ಸಂದರ್ಭದಲ್ಲಿ ಏನು ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕೋದಕ್ಕೂ ಏನು ದಾಸಹಳ್ಳಿನಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಇಲ್ಲಿ ನೆಲಮಂಗಲದಲ್ಲಿ ಏನೋ ಅಲ್ಪ ಪ್ರಮಾಣ ಜನಗಳಿಗೆ ಇದಾಗಬಾರ್ದು ಅಂತ ಹೇಳಿ ಇರೋ ಗ್ಯಾಸ್ ನಲ್ಲೇ ಒಂದು ವಿತರಣೆ ಮಾಡುತ್ತೆ, ಗ್ಯಾಸ್ ತುಂಬುವಂತ ಕೆಲಸ ನಡೀತಾ ಇತ್ತು. ಆದ್ರೆ ಇದ್ರ ನಡುವೆ ಗ್ಯಾಸ್ ಬರ್ಸೋ ಗ್ಯಾಸ್ ಸಿಬ್ಬಂದಿ ಏನು ತುಂಬ್ತಾನೆ ಆತನ ಮೇಲೆ ವಾದ ವಿವಾದಗಳು ಕೂಡ ಆಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಪೊಲೀಸ್ನವರು ಸ್ಥಳಕ್ಕೆ ಭೇಟಿ ಕೊಟ್ಟು ಚಾಲಕರನ್ನ ಜಗಳನ ನಿಯಂತ್ರಣ ಮಾಡಿ ಅವ್ರಿಗೆ ಒಂದು ಟ್ರಾಫಿಕ್ ಸಮಸ್ಯೆ ಕೂಡ ಆಗ್ತಾ ಇತ್ತು ಇದರಿಂದ. ಹಾಗಾಗಿ ಇದನ್ನೆಲ್ಲ ಘಟನಾ ಸ್ಥಳಕ್ಕೆ ಬಂದಂತ ನೆಲಮಂಗಲ ಟೌನ್ ಪೊಲೀಸರು ಆಟೋ ಚಾಲಕರನ್ನ ನಿಯಂತ್ರಿಸಿದ್ದಾರೆ. ಸುಕನ್ಯಾ, ಧನ್ಯವಾದ ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಲಮಂಗಲ, ದಾಸರಳ್ಳಿ, ಜಾಲಹಳ್ಳಿ ಏನ್ ಬರುತ್ತೆ ಆ ಸರೌಂಡಿಂಗ್ಸ್ ಅಲ್ಲಿ ನಡೀತಾ ಇರುವಂತದ್ದು ನಾವು ಈ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಎಷ್ಟೋ ಕಡೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ನೆಲಮಂಗಲದ ಪರಿಸ್ಥಿತಿ ಇದು. ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಕ್ಯೂ ನಿಲ್ತಾ ಇದ್ದಾರೆ ಆಟೋ ಚಾಲಕರು. ಇನ್ನೊಂದಷ್ಟು ಜನ ಹೊಡೆದಾಟಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು